ಗೈಸ್, ವೆಲ್ಕಮ್ ಬ್ಯಾಕ್. ಅದೇನೋ ಹೇಗಿದ್ದೀರಾ? ತುಂಬಾ ದಿನಗಳ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಮೊಬೈಲ್ ಇರ್ಲಿಲ್ಲ, ನಾನು ತಗೊಂಡು ಹೆವಿ ಗಾಳಿ, ಹೆವಿ ಅಂದ್ರೆ ಹೆವಿ. ಮತ್ತೆ ಎಲ್ರು ಹೇಗಿದ್ದೀರಾ? ಅಂತಿದ್ದೀರುವ, ಬನ್ನಿ ಹೋಗುವ. ಇವತ್ತು ರಜೆ ಆಯ್ತು. ಎಷ್ಟು ನೋಡಿ, ಅಂಗಡಿಗೆ ಹೋಗ್ಬೇಕಾದ್ರೆ ಅಲ್ಲಿ ದೂರ ಹೋಗ್ಬೇಕು. ಇಲ್ಲೊಂದು ಸಣ್ಣ ಅಂಗಡಿ ಇದೆ, ಆ ಅಂಗಡಿ ಬಂದಿದ್ದೆ ಒಂದು ಜ್ಯೂಸ್ ತಗೊಳ್ಳೋಣ ಅಂತ. ಈಗ ಸಂಜೆ ಸುಮಾರು 5-5:30 ಆಯ್ತು. ಅಂಗಡಿ ಓನರ್ ಅಲ್ಲಿ ಹೋಗ್ತಾ ಇದ್ದಾನೆ, ಬರ್ತೇನೆ ಅಂತ ಹೇಳಿದ. ಮೊಟ್ಟೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ, ಬರ್ತೇನೆ ಅಂತ ಹೇಳಿದ. ಅಷ್ಟೊತ್ತು ಕಾಯೋಣ, ಜ್ಯೂಸ್ ತಗೊಳ್ಳೋಣ. ಏನಿಲ್ಲ, ಇವತ್ತಿನ ವಿಡಿಯೋದಲ್ಲಿ ಯಾವ್ದು ಸ್ಪೆಷಲ್ ಇಲ್ಲ, ಸುಮ್ಮನೆ ಟೈಮ್ ಪಾಸ್. ಸುಂದರ अरे यार, तेरा साथ रूम पे रहना रिस्की है. रुको तेरे को माइक लगा देता हूँ, तो बात कर. ಅಂಗಡಿಯವರು ಬಂದ್ರು, ಬೀಗ ತೆಗಿತಿದ್ದಾರೆ. ಹೋಗೋಣ ಒಳಗೆ. ಜ್ಯೂಸ್ ಜ್ಯೂಸ್ ಜ್ಯೂಸ್, हाँ यही है, ये सही है. ಜ್ಯೂಸ್ ತಗೊಳ್ಳೋಣ. कौन सा चाहिए? ऑरेंज चाहिए, पिस्ता? लीची ठीक है, लीची. और वो चिप्स ले लो ना. केक केक ठीक, केक कहाँ है? एक 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 देखो, पकड़ो, ये ले ले. हाँ ऐसा ही है यार, ये नहीं ये नहीं है, अलमारा है, ठीक है. ओके ओके, वो नहीं, वो ही ले ले, सही है वो. 10 मेरे पेट, 2 ले लेना, भूख लगे. और दे ले, ठीक है. ले ವಿಡಿಯೋ ರೂಮ ವೈಸ್ ಹಣ ನೋಡಿ, ತುಂಬಾ ಇದೆ ನನ್ನ ಹತ್ರ. 5, 100. ಯಾವ್ದಕ್ಕೆ ಬೆಲೆ ಜಾಸ್ತಿ? 100ಕ್ಕ 5ಕ್ಕ? ಇದು ಆಕ್ಚುಲಿ 100 ಪೈಸೆ, ಇದು 5 ರೂಪಾಯಿ. 5 ರೂಪಾಯಿ ಅಲ್ಲ, 5 ರಿಯಾಲ್. ಕಿತ್ನಾ ಹೋಗ್ಯಾ ಬೈ? 2 ರಿಯಾಲ್. ಹಾ, ಒಂದು ಎಷ್ಟು? ನೈ ಕನ್ನಡ, ಹಾ ಕರ್ನಾಟಕ ಸೆ. ಎಷ್ಟು? ಎ ಎ ಇದು ಎಷ್ಟು? ಹೌ ಮಚ್? ಒಂದು. ಹಾ, ನಮಸ್ಕಾರ ಕನ್ನಡಿಗರೇ. इसे बोलो, नमस्कार कन्नडिगरे. आई लाइक कर्नाटक. अभी ले लो पैसा, ठीक है? नहीं तो पैसा नहीं देगा. अभी दे दिया ना, और कुछ नहीं कर सकते. अरे इला, वो तो तमिल है. मैं इधर ही हूँ ना, अभी आपको कन्नड़ सिखाऊँ. चलो. टैग ठीक है. ಕೇಕ್ ತಗೊಂಡಿದ್ದೇವೆ. अच्छा नहीं रही, स्मेल ही नहीं अच्छा है, तो बोला अच्छा ले लो. मैंने बोला तेरे को अच्छा वाला लेना है. अच्छा, ये क्रीम है. इधर से जाए.
उधर से जाओ, ठीक है भाई। ಕಲ್ಲಿವಲ್ಲಿ ಹಾಗೆ ನೋಡಿ, ಇದು ಲಿಚ್ಚಿ. ಒಂದು ಜ್ಯೂಸ್ ತಗೊಂಡಿದ್ದೆ, ಇವನಿಗೊಂದು ನನಗೊಂದು. ಕೇಕ್ ಅಷ್ಟು ಚೆನ್ನಾಗಿರ್ಲಿಲ್ಲ. ನೋಡಿ, ಇದೆ ನನ್ನ ರೂಮ್, ನನ್ನ ಮನೆ, ಇಡ್ಲಿ. ये कितना फ्लोर है रे हमारा? अच्छा, सेकंड फ्लोर, मैं भूल गया। ಫಸ್ಟ್ ಸೆಕೆಂಡ್. ಇದು 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 ನನ್ನ ಮನೆ, ನಾನಿರೋ ರೂಮ್. ನಾವೀಗ ಹಾಗೆ ಸುಮ್ಮನೆ ಹೊರಗಡೆ ಹೊರಟಿದ್ದೀವಿ. ಯಾಕೋಲ್ನ अरे ढक्कन खोलने के लिए इतना मुश्किल? क्या खोलेगा रे तू? क्या गुंडा बनेगा रे तू? बोलना, मैं खोल दे रहा हूँ। ಇದಂತೂ ಚೆನ್ನಾಗಿದೆ. ಏನಿಲ್ಲ, ತುಂಬಾ ದಿನ ಆಯ್ತಲ್ಲ ಯೂಟ್ಯೂಬಿಗೆ ಬರ್ದೆ, ಹಾಗೆ ವಿಡಿಯೋ ಮಾಡೋಣ ಅನ್ನಿಸ್ತು. ಸುಮ್ಮನೆ ಎಲ್ಲಿ ಅಂತ ಕಂಟೆಂಟ್ ಮಾಡೋದು. ಹೊರಗಡೆ ಒಮಾನಿಂದ ಸುಮಾರು 500-600 ಕಿಲೋಮೀಟರ್ ದೂರದ ಡುಕುಮ್ ಅನ್ನೋ ಏರಿಯಾದಲ್ಲಿದ್ದೀನಿ. ಕಂಪ್ನಿಯಲ್ಲಿ ಕೆಲಸಕ್ಕಿದ್ದೀನಿ. ಒಳ್ಳೆ ಪೊಸಿಷನ್ ಅಂತ ಏನಿಲ್ಲ, ಮಷಿನ್ ಆಪರೇಟರ್. ಒಳ್ಳೆ ಸ್ಯಾಲ್ರಿ ಇದೆ, ಪರವಾಗಿಲ್ಲ. ಸಂಜೆ 4:30 ಬರ್ತೀವಿ ಮನೆಗೆ. ಆಮೇಲೆ ಇದೆ ಅಡುಗೆ ಮಾಡೋದು, ತಿನ್ನೋದು, ಮಲಗೋದು. ಸೊ ಮೊದಲು ಮೊಬೈಲ್ ಕೂಡ ಇರಲಿಲ್ಲ ಸರಿಯಾದ. ಇವಾಗ ಒಂದು ಮೊಬೈಲ್ ತಗೊಂಡಿದ್ದೀನಿ, ಅದಕ್ಕೆ ವಿಡಿಯೋ ಮಾಡೋಣ ಅಂತ. ಎಷ್ಟು ದಿನ ಮೊಬೈಲಿಗೆ ಕಾಯ್ತಾ ಇದ್ದೆ. ಇವತ್ತಿಂದ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡಿ, ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಹೋಗ್ತಾ ಇದ್ದೀನಿ. ಇದೆಲ್ಲ ನೋಡಿ ಯಾವ ತರ ಆಗ್ಬಿಟ್ಟಿದೆ. ಇದೊಂದು ಸಕ್ಕದಾಗಿದೆ ನೋಡಿ. ಅಷ್ಟು ಡೀಪ್ ಆಗಿ ಒಳಗೆ ಹೋಗ್ಬಿಟ್ಟಿದೆ. ನಿಮ್ಗೆ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ ಅನ್ಸುತ್ತೆ. ಇದ್ರ ಆಕ್ಚುಲಿ ರಿಸ್ಕಿ ಕೂಡ ಇದೆ, ಎಲ್ಲ ಕ್ರ್ಯಾಕ್ ಆಗಿದೆ. ಇದ್ರ ಅಡಿಗೆ ಹೋಗೋದು ರಿಸ್ಕಿ. ಯಾವ ತರ ಆಗಿದೆ. ಬನ್ನಿ ಕೆಳಗೆ ಹೋಗೋಣ, ಕೆಳಗಿಂದ ಒಂದು ವಿಡಿಯೋ ಮಾಡೋಣ. ಎಂತ ಮಾತಾಡೋದು ಅಂತಾನೆ ಗೊತ್ತಾಗೋದಿಲ್ಲ ಮಾರೆ. ಬರೀ ಕಲ್ಲು 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 ಮಣ್ಣು. ಆದ್ರೆ ದುಬೈಯಲ್ಲಿ ಈ ತರ ಕಲ್ಲುಗಳಿಲ್ಲ, ಬರೀ ಹೀಗೆ. ಇಲ್ಲಿ ಬರೀ ಕಲ್ಲಿದೆ ನೋಡಿ, ಯಾವ ತರ ಆಗ್ಬಿಟ್ಟಿದೆ ಎಲ್ಲ. ಎಲ್ಲ ಬೆಡ್ಶೀಟ್ ವೆರೈಟಿ. ಸೂರ್ಯ ಮುಳುಗೋ ಹೊತ್ತು. ಓಯ್ ಬಡ್ಕೆ, ಆಜಾ ಬಾಯಿ. ನಾವು ಇಲ್ಲಿಗೆ ಬಂದಾಗ ನಮಗೆ ಒಂದು ಶಾಕ್ ಆದಿತ್ತು. ಯಾಕಂದರೆ ಅಲ್ಲಿ ನಾಯಿ ಅಳೋದು ಕೇಳಿಸ್ತಾ ಇತ್ತು. ಇಲ್ಲಿ ಅಂತ ನೋಡಿದರೆ ಆ ಕಲ್ಲಿನ ಸಣ್ಣ ಸಣ್ಣ ಗುಹೆ ಇರುತ್ತಲ್ಲ, ಅದರೊಳಗೆ ನಾಯಿ ಅಳ್ತಾ ಇತ್ತು. ದೂರದಲ್ಲಿ ಅದರ ಅಮ್ಮನೂ ಇತ್ತು. ಇದರೊಳಗೆ ನಾವು ನೋಡಿ ಎಷ್ಟು ಮರಿಗಳಿದ್ದೇವೆ ನೋಡಿ.
ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಆಗ್ತಾ ಇದ್ದೇನೆ, ಯಾಕಂದರೆ ಅಲ್ಲಿ ತುಂಬ ಅಂದರೆ ತುಂಬ ಗಾಳಿ ಬರ್ತಿತ್ತು. ಅದರಿಂದ ಒರಿಜಿನಲ್ ಆಡಿಯೋ ನಿಮಗೆ ಕೇಳಿಸಲ್ಲ, ಅದಕ್ಕೋಸ್ಕರ ನಾನು ಬ್ಯಾಕ್ಗ್ರೌಂಡು ಆಡಿಯೋ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಾತಾಡುವಾಗ ವಿಡಿಯೋ ಆಡಿಯೋ ಮಿಸ್ಮ್ಯಾಚ್ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾಯಿ ಮರಿಗಳು ಇದಕ್ಕೆ ಈ ಕಲ್ಲಿನ ಒಳಗಡೆ ಸೇಫ್, ಅಂದರೆ ಬಿಸಿಲು ತಾಗಲ್ಲ, ಒಳಗೆ ತುಂಬ ಜಾಗ ಇದೆ. ಆದರೆ ಏನಂದರೆ ಅದಕ್ಕೆ ನೀರಿಲ್ಲ, ಬರೀ ತಾಯಿ ಹಾಳೆ ಅಷ್ಟೇ ಅದರ ಆಹಾರ. ಏನೋ ಗೊತ್ತಿಲ್ಲ, ಅದನ್ನು ನೋಡಿ ತುಂಬ ಬೇಜಾರಾಯಿತು. ನೋಡಿ ಎಷ್ಟು ಮರಿಗಳಿದ್ದಾವೆ ನೋಡಿ, ಒಳಗೆ ಕೈ ಹಾಕೋದಕ್ಕೂ ಜಾಗ ಇಲ್ಲ, ಅಷ್ಟು ಸಣ್ಣ ಗ್ಯಾಪ್ ಒಳಗೆ ತುಂಬ ಅಂದರೆ ತುಂಬ, ಒಂದು ಕಡಿಮೆ ಅಂದರೆ 10-20 ನಾಯಿ ಮರಿಗಳಿದ್ದು. ದೊಡ್ಡ ನಾಯಿಗಳು ನಮ್ಮನ್ನು ನೋಡಿ ಓಡಿ ಹೋದವು, ದೂರದಲ್ಲಿ ನಿಂತು ಬೊಗಳ್ತಾ ಇತ್ತು ನೋಡಿ. ಒಂದು ನಮ್ಮನ್ನು ನೋಡಿ ಓಡಿ ಹೋಗ್ತಾ ಇದೆ. ನಾವು ಅದಕ್ಕೇನು ತೊಂದರೆ ಮಾಡಲಿಲ್ಲ. ಇಲ್ಲಿ ನೋಡಿ ತುಂಬ ನಾಯಿಗಳು. ಅದಕ್ಕೆ ಯಾರು ಫುಡ್ ಹಾಕೋದಿಲ್ಲಿ, ಯಾರು ಹಾಕಲ್ಲ. ಹೋಟ್ಲು ಬದಿ ಎಲ್ಲೆಲ್ಲ ಹೋಟ್ಲಲ್ಲೆಲ್ಲ ಊಟ ಮಾಡಿದ್ರೆ ಇಲ್ಲೆಲ್ಲ ಹೊರಗಡೆ ಯಾರು ಊಟ ಹಾಕಲ್ವಲ್ಲ. ಆಮೇಲೆ ಸ್ವಲ್ಪ ಕೆಳಗೆ ಹೋದಾಗ ಅಲ್ಲಿ ಕೂಡ ಒಂದು ನಾಯಿ ಅಳೋದು ಕೇಳಿಸ್ತಾ ಇತ್ತು. ನಾನು ಸ್ವಲ್ಪ ಕೆಳಗೆ ಇಳಿದು ಹೋದೆ. वही मैं देख रहा हूँ। देख के आता हूँ। इधर थोड़ा हवा कम है यार. ಗೈಸ್ ಎಂತ ಗೊತ್ತುಂಟ, ಇಷ್ಟೊತ್ತು ನನ್ನ ವಾಯ್ಸ್ ಬೇರೆ. ಇಲ್ಲಿ ನಾಯಿ ಮರಿ ಅಳೋದು ಕೇಳಿಸ್ತಾ ಇದೆ ನೋಡಿ, ಬರೀ ಕಲ್ಲಿನ ರಾಶಿ. ನಾಯಿ ಮರಿ ಅಳೋದು ಕೇಳಿಸ್ತಾ ಉಂಟು. ಯಾವ ಥರ ಆಗಿದೆ, ಗಟ್ಟಿ ಇದೆ ಇದು ಭಯಂಕರ. कहाँ से आवाज आ रहा है यार? आ रहा हूँ। अरे यार शिट, छोटा सा बच्चा है। अरे उसकी माँ उधर आती है, छोड़ कुछ होगा अंदर में, पागल। ये देख, अरे इधर पानी नहीं, नीर इल्ला, ಎಂತ ಇಲ್ಲ. देखो ये पहाड़, यहाँ हमारा एक फ्रेंड यूट्यूब वीडियो बनाने आया है, उसके साथ में क्या मिला देखो मेरे को. ಇಲ್ಲಿ ನೋಡಿ, ಇನ್ನೂ ತುಂಬಾ ಮರಿಗಳಿವೆ. ಆದ್ರೆ क्या बड़ा है वो, इसको कल पानी लेके आना चाहिए. ನಾಳೆ ಬರುವಾಗ ಇದಕ್ಕೆ ಸ್ವಲ್ಪ ಇಲ್ಲೊಂದು ರಟ್ ಬಾಕ್ಸ್, ಕಾಟನ್ ಬಾಕ್ಸ್ ಎಲ್ಲ ತರಬೇಕು, ಕೆಳಗಡೆ ಇದೆ ಇಟ್ಟು ಇವುಗಳಿಗೆ ನಾಳೆ ಇಲ್ಲೇ ಇದ್ರೆ ನೋಡಿ ಯಾವ ತರ ಇದೆ ನೋಡಿ. ಒಂದು ನೀರಿಲ್ಲ, ಬರೀ ಹೊಯ್ಗೆ ರಾಶಿ ನೋಡಿ. ಇಲ್ಲಿ ಈ ತರ ನಾಯಿ ಮರಿ ಇಟ್ರೆ ನೋಡಿ, ನೋಡಿ ಇವತ್ತಿಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಆದರೆ ನಾಳೆ ಇದಕ್ಕೆ ಏನಾದರೂ ಮಾಡೋಣ. ನೋಡಿ ಯಾವ ಥರ ಬಂದೆ ನೋಡಿ, ನಾನು ಯಾವ ಥರ ಅಳೋದು ಕೇಳೋದಾಗ ಬೇಜಾರಾಗ್ತಾ ಇದೆ ಮಾತ್ರ ಪಾಪ. ಆದರೆ ದೇವ್ರದ ಸ್ವಲ್ಪ ನೆರಳಿದೆ. कैसे बाहर आना है यार? ये देख, पूरा मिट्टी मिट्टी मिट्टी. बहुत सारा, ತುಂಬಾ ತುಂಬಾ ಅಂದ್ರೆ ತುಂಬಾ ಮರಿಗಳಿವೆ. ಅದಕ್ಕೆ ಬರೀ ಅಮ್ಮನ ಹಾಲು ಬಿಟ್ಟರೆ ಬೇರೆ ಏನೂ ಇಲ್ಲ, ಬೇರೆ ಯಾವುದೇ ಆಹಾರ. ಯಾಕಂದ್ರೆ ಇಲ್ಲಿ ನೋಡಿ ಎಂತ ಇದೆ ನೋಡಿ, ಎಂತ ಇದೆ ಏನಿಲ್ಲ. ಬೇಜಾರು